ಎಸ್, ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಧಿಕೃತ ಪಟ್ಟಿ ಈಗ ರಿಲೀಸ್ ಆಗಿದೆ. ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ಎಐಸಿಸಿ ವತಿಯಿಂದ 224 ಕ್ಷೇತ್ರಗಳಿಗೂ ಕೂಡ ಈಗ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಈ ಮೂಲಕವಾಗಿ ಕಾಂಗ್ರೆಸ್ ಒಂದೇ ಬಾರಿಗೆ ಎಲ್ಲ 224 ಕ್ಷೇತ್ರಗಳಿಗೂ ಕೂಡ ತನ್ನ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಇದರೊಂದಿಗೆ ಕಾಂಗ್ರೆಸ್ನ 224 ಕ್ಷೇತ್ರಗಳಿಗೂ ಕೂಡ ಒಂದೇ ಬಾರಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋದ್ರ ಮೂಲಕವಾಗಿ 2-3 ಬಾರಿಯ ಈ ಎಕ್ಸರ್ಸೈಸ್ ಅನ್ನ ಉಳಿಸಿಕೊಂಡಿಲ್ಲ. ಬದಲಿಗೆ ಕೇವಲ ಒಂದೇ ಬಾರಿ ಚುನಾವಣೆಯ ಪಟ್ಟಿಯನ್ನ ಈಗ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನ ಈಗ ಬಿಡುಗಡೆ ಮಾಡಿರ್ತಕ್ಕಂತಹದ್ದು. ಕಾಂಗ್ರೆಸ್ನ ಅಭ್ಯರ್ಥಿಗಳ ಪಟ್ಟಿ ಈಗ ಲಭ್ಯವಾಗಿದೆ. ಇದರಲ್ಲಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಪಟ್ಟಿ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ನಿಪ್ಪಾಣಿ ಕ್ಷೇತ್ರದಿಂದ ಆರಂಭಗೊಂಡು ಗುಂಡ್ಲುಪೇಟೆಯ ತನಕ ಇರತಕ್ಕಂತಹ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಈಗ ಬಿಡುಗಡೆಯಾಗಿದೆ. ನಿಪ್ಪಾಣಿಯಲ್ಲಿ ಕಾಕಾ ಸಾಹೇಬ್ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಅಥಣಿಯಿಂದ ಮಹೇಶ್ ಈರನ್ಗೌಡ ಕುಮಟಳ್ಳಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಕಾಗವಾಡದಿಂದ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಕುರ್ಚಿಯಿಂದ ಅಮಿತ್ ಶ್ಯಾಮ್ ಘಾಡ್ಕೆ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಶ್ಯಾಮ್ ಘಾಡ್ಕೆ ಅವರ ಬದಲಿಗೆ ಅಮಿತ್ ಶ್ಯಾಮ್ ಘಾಡ್ಕೆ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ರಾಯಭಾಗ ಎಸ್ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಪ್ರದೀಪ್ ಕುಮಾರ್ ಮಾಳ್ಗಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಹುಕ್ಕೇರಿಯಿಂದ ಹಿರಿಯ ನಾಯಕರು ಮತ್ತು ಮಾಜಿ ಸಚಿವರಾಗಿರುವ ಎಬಿ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಅರಭಾವಿ ಕ್ಷೇತ್ರದಿಂದ ಅರವಿಂದ್ ಮಹಾದೇವರಾವ್ ದಳವಾಯಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಅರವಿಂದ್ ದಳವಾಯಿ ಅವರು ಈ ಹಿಂದೆ ಜೆಡಿಎಸ್ ನಲ್ಲಿದ್ರು, ಈಗ ಅವರು ಕಾಂಗ್ರೆಸ್ ನಿಂದ ಅವರು ಅಭ್ಯರ್ಥಿ ಆಗ್ತಾ ಇದ್ದಾರೆ. ಗೋಕಾಕ್ ನಲ್ಲಿ ರಮೇಶ್ ಲಕ್ಷ್ಮಣರಾವ್ ಜಾರಕಿಹೊಳಿ, ಯಮಕನಮರಡಿ ಎಸ್ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ, ಬೆಳಗಾಂ ಉತ್ತರ ಕ್ಷೇತ್ರದಲ್ಲಿ ಫಿರೋಜ್ ಸೇಠ್, ಬೆಳಗಾಂ ದಕ್ಷಿಣ ಕ್ಷೇತ್ರದಲ್ಲಿ ಎಂಡಿ ಲಕ್ಷ್ಮೀನಾರಾಯಣ್, ಬೆಳಗಾವಿ ರೂರಲ್ ಕ್ಷೇತ್ರದಲ್ಲಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಶ್ರೀಮತಿ ಲಕ್ಷ್ಮಿ ರವೀಂದ್ರ ಹೆಬ್ಬಾಳ್ಕರ್, ಖಾನಾಪುರ ಕ್ಷೇತ್ರದಿಂದ ಶ್ರೀಮತಿ ಅಂಜಲಿ ನಿಂಬಾಳ್ಕರ್, ಬೈಲಹೊಂಗಲ ಕ್ಷೇತ್ರದಿಂದ ಮಹಾಂತೇಶ್ ಎಸ್ ಕೌಜಲಗಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಸೌದತ್ತಿ ಯಲ್ಲಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ವಸಂತ್ ವೈದ್ಯ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಮದುರ್ಗ ಕ್ಷೇತ್ರದಿಂದ PM ಅಶೋಕ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮುಧೋಳ ಎಸ್ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಸತೀಶ್ ಬಂಡಿವಡ್ಡರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಸತೀಶ್ ಚಿನ್ನಪ್ಪ ಬಂಡಿವಡ್ಡರ್ ಮುಧೋಳ್ ಎಸ್ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ. ತೇರ್ದಾಳದಿಂದ ಶ್ರೀಮತಿ ಉಮಾಶ್ರೀ, ಜಮಖಂಡಿಯಿಂದ ಸಿದ್ದು ನ್ಯಾಮೇಗೌಡ, ಬೀಳಗಿಯಿಂದ ಜಗದೀಶ್ ತಿಮ್ಮನಗೌಡ ಪಾಟೀಲ್ ಜೆಟಿ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಬಾದಾಮಿ ಕ್ಷೇತ್ರದಿಂದ ಡಾಕ್ಟರ್ ದೇವರಾಜ್ ಪಾಟೀಲ್, ಸಿಎಂ ಸಿದ್ದರಾಮಯ್ಯ ಅವರು ಸ್ಪರ್ಧಿಸ್ತಾ ಇಲ್ಲ. ಬಾದಾಮಿ ಮತಕ್ಷೇತ್ರದಿಂದ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ಬಾಗಲಕೋಟೆ ಮತಕ್ಷೇತ್ರದಿಂದ ಹುಲ್ಲಪ್ಪ ಯಮನಪ್ಪ ಮೇಟಿ, HY ಮೇಟಿ ಅವರಿಗೆ ಟಿಕೆಟ್ ಅನ್ನ ಬಾಗಲಕೋಟೆ ಮತಕ್ಷೇತ್ರದಿಂದ ನೀಡಲಾಗ್ತಾ ಇದೆ. ಹುನಗುಂದ ಮತಕ್ಷೇತ್ರದಿಂದ ವಿಜಯಾನಂದ್ ಎಸ್ ಕಾಶಪ್ಪನವರಿಗೆ ಟಿಕೆಟ್ ಅನ್ನ ಹಾಲಿ ಶಾಸಕರಿಗೆ. ಮುದ್ದೇಬಿಹಾಳದಿಂದ ಅಪ್ಪಾಜಿ ನಾಡಗೌಡರಿಗೆ ಟಿಕೆಟ್ ಅನ್ನ ನೀಡಲಾಗ್ತಾ ಇದೆ. ದೇವರ ಹಿಪ್ಪರಗಿಯಿಂದ ಬಾಪುಗೌಡ್ ಎಸ್ ಪಾಟೀಲ್, ಬಸವನ ಬಾಗೇವಾಡಿಯಿಂದ ಶಿವಾನಂದ್ ಪಾಟೀಲ್, ಬಬಲೇಶ್ವರ MB ಪಾಟೀಲ್, ಬಿಜಾಪುರ ಸಿಟಿಯಿಂದ ಹಾಲಿ ಶಾಸಕರಿಗೆ ಇಲ್ಲಿ ಟಿಕೆಟ್ ಕೈತಪ್ಪಿದೆ. ಅಬ್ದುಲ್ ಹಮೀದ್ ಮುಷ್ರೇಫ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗ್ತಿದೆ. ಅಬ್ದುಲ್ ಹಮೀದ್ ಮುಷ್ರೇಫ್ ಇವರು ಬಿಜಾಪುರ ನಗರ ಕ್ಷೇತ್ರಕ್ಕೆ ಟಿಕೆಟ್ ನೀಡಲಾಗಿದೆ. ಇಂಡಿ ಮತಕ್ಷೇತ್ರದಿಂದ ಯಶವಂತ ರಾಯಗೌಡ ವಿ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಹಾಲಿ ಶಾಸಕರಿಗೆ ನೀಡಿದ್ದಾರೆ. ಅಫ್ಜಲ್ಪುರದಿಂದ ಮೊನ್ನೆ ಅಷ್ಟೇನೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿರುವ MY ಪಾಟೀಲ್ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ. ಜೇವರ್ಗಿಯಿಂದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಸುರಪುರದಿಂದ ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಇದು ಕಾಂಗ್ರೆಸ್ನ ಪಟ್ಟಿ ಈಗ ನಮ್ಮ ಕೈಯಲ್ಲಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಪಟ್ಟಿಯಲ್ಲಿ ಈಗಾಗಲೇ ಎಲ್ಲ ಅಭ್ಯರ್ಥಿಗಳ 224 ಮತಕ್ಷೇತ್ರಗಳಲ್ಲೂ ಕೂಡ ಈಗ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನ ಅಧಿಕೃತ ಪಟ್ಟಿ ಈಗ ಹೊರಬಿದ್ದಿದೆ. ಇದರ ಮೂಲಕವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಈಗ ನಮ್ಮ ಕೈಯಲ್ಲಿರುವಂತಹದ್ದು. ಆಗ್ಲೇ ಅಫ್ಜಲ್ಪುರ ಮತ್ತು ಸುರಪುರದವರೆಗಿನ ಕ್ಷೇತ್ರಗಳ ವಿಚಾರವನ್ನು ಹೇಳಿದೆ. 34 ಕ್ಷೇತ್ರಗಳು. ಇನ್ನು ಶಾಪುರ ಮತಕ್ಷೇತ್ರಕ್ಕೆ
ಶರಣಬಸಪ್ಪ ದರ್ಶನಾಪುರ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಮಾಜಿ ಶಾಸಕರು, ಮಾಜಿ ಸಚಿವರಾಗಿರುವ ಶರಣಬಸಪ್ಪ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಬೈಂದೂರಿಂದ ಗೋಪಾಲ್ ಪೂಜಾರಿ ಅವರಿಗೆ, ಕುಂದಾಪುರದಿಂದ ರಾಕೇಶ್ ಮಲ್ಲಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಉಡುಪಿ ಮತಕ್ಷೇತ್ರದಿಂದ ಪ್ರಮೋದ್ ಮಧ್ವರಾಜ್ ಅವರಿಗೆ ಟಿಕೆಟ್ ಖಾತ್ರಿಯಾಗಿದೆ. ಹಾಗೆಯೇ ಕಾಪು ವಿಧಾನಸಭಾ ಕ್ಷೇತ್ರದಿಂದ ವಿನಯ್ ಕುಮಾರ್ ಸೊರಕೆ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನು ನಿಪ್ಪಾಣಿ ಮತಕ್ಷೇತ್ರದಿಂದ ಕಾಕಾ ಸಾಹೇಬ್ ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಸುರಪುರ ಶಾಪುರ ಮತಕ್ಷೇತ್ರದಿಂದ ಶರಣಬಸಪ್ಪ ದರ್ಶನಾಪುರ ಅವರಿಗೆ, ಯಾದಗಿರಿ ಮತಕ್ಷೇತ್ರದಿಂದ ಯಾದಗಿರಿಯಲ್ಲಿ ಎಬಿ ಮಲ್ಕರೆಡ್ಡಿ ಅವರಿಗೆ ಮತ್ತೆ ಟಿಕೆಟ್ ಅನ್ನ ನೀಡಲಾಗಿದೆ. ಡಾಕ್ಟರ್ ಎಬಿ ಮಲ್ಕರೆಡ್ಡಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಎಬಿ ಮಲ್ಕರೆಡ್ಡಿ ಅವರು ನಾನು ಇನ್ನು ಚುನಾವಣೆ ಸ್ಪರ್ಧಿಸಲ್ಲ ಅನ್ನುವಂತಹ ತೀರ್ಮಾನಗಳಿಗಿದ್ರು. ಸಾಗರದಿಂದ ಕಾಗೋಡು ತಿಮ್ಮಪ್ಪ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ತಿಮ್ಮಪ್ಪ ಅವರಿಗೆ ಟಿಕೆಟ್ ಇಲ್ಲ ಅನ್ನುವಂತ ಮಾಹಿತಿಗಳಿದ್ವು. ಆದರೆ ಕೊನೆಯದಾಗಿ ಕಾಗೋಡು ತಿಮ್ಮಪ್ಪ ಅವರಿಗೆ ಟಿಕೆಟ್ ಅನ್ನ ನೀಡಲು ನಿರ್ಧರಿಸಲಾಗಿದೆ. ಇನ್ನು ಗುರುಮಟ್ಕಲ್ ಮತಕ್ಷೇತ್ರದಿಂದ ಬಾಬುರಾವ್ ಚಿಂಚನ್ಸೂರ್, ಚಿತ್ತಾಪುರ ಎಸ್ಸಿ ಕಾನ್ಸ್ಟಿಟ್ಯೂನ್ಸಿಯಿಂದ ಪ್ರಿಯಾಂಕ್ ಖರ್ಗೆ, ಸೇಡಂನಿಂದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಚಿಂಚೋಳಿಯಿಂದ ಡಾಕ್ಟರ್ ಉಮೇಶ್ ಜಾಧವ್, ಗುಲ್ಬರ್ಗಾ ರೂರಲ್ ಎಸ್ಸಿ ಕಾನ್ಸ್ಟಿಟ್ಯೂನ್ಸಿಯಿಂದ ವಿಜಯ್ ಕುಮಾರ್ ಸನ್ ಆಫ್ ರಾಮಕೃಷ್ಣ ಅವರ ಪುತ್ರ ವಿಜಯ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಗುಲ್ಬರ್ಗಾ ದಕ್ಷಿಣ ಕ್ಷೇತ್ರದಿಂದ ಅಲ್ಲಮ ಪ್ರಭು ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಅಲ್ಲಮ ಪ್ರಭು ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಗುಲ್ಬರ್ಗಾ ದಕ್ಷಿಣ ಮತಕ್ಷೇತ್ರದಿಂದ ನೀಡಿದ್ದಾರೆ. ಗುಲ್ಬರ್ಗಾ ಉತ್ತರ ಮತಕ್ಷೇತ್ರದಿಂದ ಖಮರುಲ್ ಇಸ್ಲಾಂ ಅವರ ಪತ್ನಿ ಶ್ರೀಮತಿ ಕೆ ಫಾತಿಮಾ ಅವರಿಗೆ ನೀಡಲಾಗಿದೆ. ಆಳಂದ್ ಮತಕ್ಷೇತ್ರದಿಂದ ಬಿಆರ್ ಪಾಟೀಲ್, ಬಸವ ಕಲ್ಯಾಣ ಮತಕ್ಷೇತ್ರದಿಂದ ಬಿ ನಾರಾಯಣರಾವ್, ಹುಮ್ನಾಬಾದ್ನಿಂದ ರಾಜಶೇಖರ್ ಬಿ ಪಾಟೀಲ್, ಬೀದರ್ ಸೌತ್ ಅಶೋಕ್ ಖೇಣಿ, ಬೀದರ್ ಮತಕ್ಷೇತ್ರದಿಂದ ರಹೀಂ ಖಾನ್, ಭಾಲ್ಕಿಯಿಂದ ಈಶ್ವರ್ ಬಿ ಖಂಡ್ರೆ, ಔರಾದ್ ಸಿಟಿ ಎಸ್ಸಿ ಕಾನ್ಸ್ಟಿಟ್ಯೂನ್ಸಿಯಿಂದ ವಿಜಯ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯದರ್ಶಿಯಾಗಿದ್ದಂತಹ ಶಿಂದೆ ಅವರಿಗೆ ಟಿಕೆಟ್ ಅನ್ನ ಕೇಳಲಾಗಿತ್ತು. ಆದ್ರೆ ವಿಜಯ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ರಾಯಚೂರು ರೂರಲ್ ಎಸ್ಟಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಸವನಗೌಡ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಮಾನ್ವಿ ಎಸ್ಟಿ ಕಾನ್ಸ್ಟಿಟ್ಯೂನ್ಸಿಯಿಂದ ಜಿ ಹಂಪಯ್ಯ ನಾಯಕ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ದೇವದುರ್ಗ ಎಸ್ಟಿಯಿಂದ ರಾಜಶೇಖರ್ ನಾಯಕ್ಗೆ ಟಿಕೆಟ್ ಆಗಿದೆ. ಲಿಂಗಸೂರು ಕ್ಷೇತ್ರದಿಂದ ದುರ್ಗಪ್ಪ ಹೂಲಗೆರೆ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಶೃಂಗೇರಿಯಿಂದ ಟಿಡಿ ರಾಜೇಗೌಡರಿಗೆ ಟಿಕೆಟ್ ನೀಡಲಾಗಿದೆ. ಮೂಡಿಗೆರೆ ಮತಕ್ಷೇತ್ರದಿಂದ ಮೋಟಮ್ಮ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಮಾಜಿ ಸಚಿವೆ ಮೋಟಮ್ಮ ಅವರಿಗೆ. ಚಿಕ್ಕಮಗಳೂರಿಂದ ಬಿಎಲ್ ಶಂಕರ್ ಅವರಿಗೆ, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವ ಡಾಕ್ಟರ್ ಬಿಎಲ್ ಶಂಕರ್ ಅವರಿಗೆ ಚಿಕ್ಕಮಗಳೂರು ಕ್ಷೇತ್ರ. ತರೀಕೆರೆಯಿಂದ ಎಸ್ಎಂ ನಾಗರಾಜ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ತರೀಕೆರೆಯ ಹಾಲಿ ಶಾಸಕ ಶ್ರೀನಿವಾಸ್ ಅವರಿಗೆ ಈಗ ಟಿಕೆಟ್ ಕೈ ತಪ್ಪಿದೆ. ಕಡೂರಿನಿಂದ ಕೆಎಸ್ ಆನಂದ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಚಿಕ್ಕನಾಯಕನಹಳ್ಳಿಯಿಂದ ಸಂತೋಷ್ ಜಯಚಂದ್ರ ಅವರಿಗೆ ಟಿಕೆಟ್ ನೀಡಲಾಗಿದೆ. ಜಯಚಂದ್ರ ಅವರ ಪುತ್ರ ಸಂತೋಷ್ಗೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಜಯಚಂದ್ರ ಅವರು ಯಶಸ್ವಿಯಾಗಿದ್ದಾರೆ. ತಿಪ್ಟೂರಿಂದ ಬಿ ನಂಜಮರಿ ಅವರಿಗೆ, ಮಾಜಿ ಶಾಸಕರಾಗಿರ್ತಕ್ಕಂಥ ತಿಪ್ಟೂರು ಮತಕ್ಷೇತ್ರದಲ್ಲಿಯೂ ಕೂಡ ಈ ಬಾರಿ ಬದಲಾವಣೆಯನ್ನ ಕಾಂಗ್ರೆಸ್ ಮಾಡಿದೆ. ಕಾರ್ಕಳದಿಂದ ಕೆ ಗೋಪಾಲ್ ಭಂಡಾರಿ ಅವರಿಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ತಿಪ್ಟೂರು ಮತಕ್ಷೇತ್ರದಲ್ಲೂ ಕೂಡ ಷಡಕ್ಷರಿ ಅವರ ಬದಲಿಗೆ ನಂಜಮರಿ ಅವರಿಗೆ ಟಿಕೆಟ್ ಅನ್ನ ನೀಡಿರುವಂತದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಷಡಕ್ಷರಿ ಅವರ ಬದಲಿಗೆ ಈಗ ನಂಜಮರಿ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ತಿಪ್ಟೂರು ಮತಕ್ಷೇತ್ರದಲ್ಲಿ ಚಿಕ್ಕಮಗಳೂರಲ್ಲಿ ಬಿಎಲ್ ಶಂಕರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ತರೀಕೆರೆಯಲ್ಲಿ ಎಸ್ಎಂ ನಾಗರಾಜ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಇನ್ನು ಮುಂದುವರೆದು ಇನ್ನೊಂದಷ್ಟು ಮತಕ್ಷೇತ್ರಗಳ ಅಪ್ಡೇಟ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾ ಇರುವಂತದ್ದು. ಕುಷ್ಟಗಿಯಿಂದ ಲಿಂಗಸೂರಿಂದ ದುರ್ಗಪ್ಪ ಹೂಲಗೆರೆ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ದುರ್ಗಪ್ಪ ಹೂಲಗೆರೆ ಲಿಂಗಸೂರು ಎಸ್ಸಿ ಕ್ಷೇತ್ರದಿಂದ, ಸಿಂಧನೂರು ಕ್ಷೇತ್ರದಿಂದ ಹಂಪನಗೌಡ ಬಾದರ್ಲಿ, ಮಸ್ಕಿ ಎಸ್ಟಿ ಕ್ಷೇತ್ರದಿಂದ ಪ್ರತಾಪ್ ಗೌಡ ಪಾಟೀಲ್, ಕುಷ್ಟಗಿ ಮತಕ್ಷೇತ್ರದಿಂದ ಅಮರಗೌಡ ಎಲ್ ಪಾಟೀಲ್ ಬಯ್ಯಾಪುರ್, ಕನಕಗಿರಿಯಿಂದ ಶಿವರಾಜ್ ತಂಗಡಗಿ, ಗಂಗಾವತಿಯಿಂದ ಇಕ್ಬಾಲ್ ಅನ್ಸಾರಿ, ಯಲಬುರ್ಗಾ ಬಸವರಾಜ ರಾಯರೆಡ್ಡಿ, ತುರುವೇಕೆರೆಯಿಂದ ರಂಗಪ್ಪ, ಕುಣಿಗಲ್ನಿಂದ ಎಚ್ ಡಿ ರಂಗನಾಥ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಆಗ್ಲೇನೆ ರಾಮಸ್ವಾಮಿ ಗೌಡರ ಬೆಂಬಲಿಗರು ಹೋರಾಟವನ್ನ ಶುರು ಮಾಡಿದ್ದಾರೆ. ತುಮಕೂರು ನಗರದಿಂದ ಹಾಲಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ಟಿಕೆಟ್ ಅನ್ನ ಖಾತ್ರಿ ಮಾಡಲಾಗಿದೆ. ತುಮಕೂರು ಗ್ರಾಮಾಂತರದಿಂದ ಆರ್ಎಸ್ ರವಿಕುಮಾರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನು ಕೊರಟಗೆರೆ ಮತಕ್ಷೇತ್ರದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ.
ಗುಬ್ಬಿಯಿಂದ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಕುಮಾರ್ ಕೆ ಗುಬ್ಬಿ. ಶಿರಾ ಸಚಿವರಾಗಿರುವ ಟಿಬಿ ಜಯಚಂದ್ರ. ಪಾವಗಡದಿಂದ ವೆಂಕಟರಮಣಪ್ಪ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಮಾಜಿ ಸಚಿವರು ಮಾಜಿ ಶಾಸಕರಾಗಿರುವ ವೆಂಕಟರಮಣಪ್ಪ ಅವರಿಗೆ ಪಾವಗಡದ ಟಿಕೆಟ್ ನೀಡಿದ್ದಾರೆ. ತುರುವೇಕೆರೆಗೆ ರಂಗಪ್ಪ ಟಿ ಚೌಧರಿ. ಹಾಗೆಯೇ ಯಲಬುರ್ಗಾದಿಂದ ಬಸವರಾಜ ರಾಯರೆಡ್ಡಿ, ಕೊಪ್ಪಳದಿಂದ ರಾಘವೇಂದ್ರ ಎಚ್ ಕೆ ಹಿಟ್ನಾಳ್, ಚಿರಹಟ್ಟಿಯಿಂದ ರಾಮಕೃಷ್ಣ ದೊಡ್ಮನಿ, ಗದಗದಿಂದ ಎಚ್ ಕೆ ಪಾಟೀಲ್, ರೋಣದಿಂದ ಗುರುಪ್ಪ ಜಿಎಸ್ ಪಾಟೀಲ್ ಅವರಿಗೆ ರೋಣದಿಂದ ಟಿಕೆಟ್ ಅನ್ನು ನೀಡಲಾಗಿದೆ. ನರಗುಂದದಿಂದ ಬಸವರೆಡ್ಡಿ ಯಾವಗಲ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಬಿಆರ್ ಯಾವಗಲ್ ಅವರಿಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ನವಲಗುಂದದಿಂದ ವಿನೋದ್ ಕೆ ಅಸೂಟಿ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಕುಂದಗೋಳ್ನಿಂದ ಚನ್ನಬಸಪ್ಪ ಶಿವಳ್ಳಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಧಾರವಾಡದಿಂದ ವಿನಯ್ ಆರ್ ಕುಲಕರ್ಣಿ, ಹುಬ್ಳಿ ಧಾರವಾಡ ಈಸ್ಟ್ ಎಸ್ಸಿಯಿಂದ ಪ್ರಸಾದ್ ಅಬ್ಬಯ್ಯ, ಹುಬ್ಳಿ ಧಾರವಾಡ ಸೆಂಟ್ರಲ್ನಿಂದ ಡಾಕ್ಟರ್ ಮಹೇಶ್ ಸಿ ನಲ್ವಾಡ್, ಹುಬ್ಳಿ ಧಾರವಾಡ ವೆಸ್ಟ್ನಿಂದ ಮೊಹಮ್ಮದ್ ಇಸ್ಮಾಯಿಲ್ ತಮ್ಟ್ಗರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಕಲಘಟಕಿಯಿಂದ ಸಂತೋಷ್ ಲಾಡ್, ಹಳಿಯಾಳದಿಂದ ಆರ್ ವಿ ದೇಶಪಾಂಡೆ. ತುಮಕೂರು ನಗರದಿಂದ ಹಾಲಿ ಶಾಸಕ ರಫೀಕ್ ಅಹಮದ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ತುಮಕೂರು ಗ್ರಾಮಾಂತರದಿಂದ ಆರ್ ಎಸ್ ರವಿಕುಮಾರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಹಳಿಯಾಳದಿಂದ ಆರ್ ವಿ ದೇಶಪಾಂಡೆ ಅವರಿಗೆ ಟಿಕೆಟ್ ನೀಡಲಾಗಿದೆ. ಕಾರವಾರದಿಂದ ಸತೀಶ್ ಸೈಲ್ ಅವರಿಗೆ ಟಿಕೆಟ್ ಅನ್ನ ಈ ಬಾರಿ ನೀಡಿದ್ದಾರೆ. ಕುಮಟಾದಿಂದ ಶಾರದಾ ಶೆಟ್ಟಿ ಅವರಿಗೆ, ಭಟ್ಕಳ್ನಿಂದ ಮಾಂಕಾಳ್ ವೈದ್ಯ, ಶಿರ್ಸಿಯಿಂದ ಭೀಮಣ್ಣ ನಾಯ್ಕ್ ಅವರು ಬಂಗಾರಪ್ಪ ಅವರ ಸಂಬಂಧಿಕರು, ಹಾಗೆಯೇ ಏನು ಈಡಿಗ ಸಮುದಾಯದ ಪ್ರಮುಖ ನಾಯಕರು ಕೂಡ ಆಗಿರೋದ್ರಿಂದಾಗಿ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಲಾಗಿದೆ. ಸಿರ್ಸಿಯಿಂದ ಯಲ್ಲಾಪುರದಿಂದ ಶಿವರಾಮ್ ಹೆಬ್ಬಾರ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಹಾಗೆಯೇ ಹಾನಗಲ್ನಿಂದ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಹಾನಗಲ್ ಮತಕ್ಷೇತ್ರದಿಂದ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಹಾನಗಲ್ ಮತಕ್ಷೇತ್ರದಲ್ಲಿ ಶಾಸಕರಾಗಿರುವಂತಹವರು ಏನು ತಹಶೀಲ್ದಾರ್ ಅವರಿದ್ದಾರೆ, ಅವರ ಬದಲಿಗೆ ಈಗ ಶ್ರೀನಿವಾಸ್ ಮಾನೆಗೆ ಟಿಕೆಟ್ ನೀಡಿದ್ದಾರೆ. ಗೌರಿಬಿದನೂರಿನಿಂದ ಶಿವಶಂಕರ್ ರೆಡ್ಡಿಗೆ ನೀಡಿದ್ದಾರೆ. ಬಾಗೇಪಲ್ಲಿಯಿಂದ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ, ಹಾಲಿ ಶಾಸಕರು ಪಕ್ಷೇತರರಾಗಿ ಗೆದ್ದಿದ್ದಂತಹ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಈಗ ಟಿಕೆಟ್ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಶಿಡ್ಲಘಟ್ಟದಿಂದ ವಿ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಲಾಗಿದೆ. ಮಾಜಿ ಶಾಸಕರಾಗಿರುವಂತಹ ವಿ ಮುನಿಯಪ್ಪ ಅವರಿಗೆ ಚಿಂತಾಮಣಿಯಿಂದ ಶ್ರೀಮತಿ ವಾಣಿ ಕೃಷ್ಣಾರೆಡ್ಡಿ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಚಿಂತಾಮಣಿಯಲ್ಲಿ ಶ್ರೀಮತಿ ವಾಣಿ ಕೃಷ್ಣಾರೆಡ್ಡಿ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಶ್ರೀನಿವಾಸಪುರದಲ್ಲಿ ಕೆಆರ್ ರಮೇಶ್ ಕುಮಾರ್ ಅವರಿಗೆ ಟಿಕೆಟ್ ಆಗಿದೆ. ಮುಳಬಾಗಲಲ್ಲಿ ಜಿ ಮಂಜುನಾಥ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಹಾಲಿ ಶಾಸಕರಾಗಿರುವಂತಹ ಮಂಜುನಾಥ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಕೆಜಿಎಫ್ ನಲ್ಲಿ ಶ್ರೀಮತಿ ರೂಪಾ ಶಶಿಧರ್, ಕೆಎಚ್ ಮುನಿಯಪ್ಪ ಅವರ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಕೆಜಿಎಫ್ ಅನ್ನ ಟಿಕೆಟ್ ನೀಡಿದ್ದಾರೆ. ಬಂಗಾರಪೇಟೆಯಲ್ಲಿ ಕೆಎಂ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಇದು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಈಗ ನಮಗೆ ಲಭ್ಯ ಆಗಿರುವಂತದ್ದು. ಎ ಮಂಜು ಅರ್ಕಲಗೂಡು, ಕೃಷ್ಣರಾಜ್ಯದಿಂದ ಎಂಕೆ ಸೋಮಶೇಖರ್, ಎಚ್ ಡಿ ಕೋಟೆಯಿಂದ ಅನಿಲ್ ಚಿಕ್ಕಮಾದು ಅವರ ಪುತ್ರ ಜೆಡಿಎಸ್ ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ರು. ಈಗ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ನೀಡಿದ್ದಾರೆ. ಹಾಗೆಯೇ ಖಾನಾಪುರದಿಂದ ಅಂಜಲಿ ನಿಂಬಾಳ್ಕರ್, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ, ಅಶೋಕ್ ಪಟ್ಟಣ್ ರಾಮದುರ್ಗ. ನೆಕ್ಸ್ಟ್ ಹಿರೇಕೆರೂರಿನಿಂದ ಮಾಜಿ ಶಾಸಕ ಬಿಸಿ ಪಾಟೀಲ್, ನರಗುಂದದಿಂದ ಬಿಆರ್ ಯಾವಗಲ್, ಆನೇಕಲ್ನಿಂದ ಬಿ ಶಿವಣ್ಣ, ಗುರುಮಟ್ಕಲ್ನಿಂದ ಬಾಬುರಾವ್ ಚಿಂಚನ್ಸು, ಯಲಬುರ್ಗಾದಿಂದ ಬಸವರಾಜ ರಾಯರೆಡ್ಡಿ, ಬಸವನಗುಡಿಯಿಂದ ಬೋರೇಗೌಡ, ಹೊನ್ನಾಳಿಯಿಂದ ಡಿಜಿ ಶಾಂತನಗೌಡ, ಯಾದಗಿರಿಯಿಂದ ಎಬಿ ಮಾಲ್ಕರೆಡ್ಡಿ, ಬೆಳಗಾವಿ ಉತ್ತರದಿಂದ ಫಿರೋಜ್ ಸೇಠ್. ಎಬಿ ಮಾಲ್ಕರೆಡ್ಡಿ ಅವರು ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿದ್ರು, ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳುವಂಥದ್ದಿತ್ತು. ಆದರೆ ಈಗ ಅವರು
ಕಾಂಗ್ರೆಸ್ ಟಿಕೆಟ್ ಪಡ್ಕೊಂಡಿದ್ದಾರೆ. ಬಂಟ್ವಾಳದಿಂದ ರಮಾನಾಥ್ ರೈ, ರೋಣದಿಂದ GS ಪಾಟೀಲ್, ಹಳಿಯಾಳದಿಂದ RV ದೇಶಪಾಂಡೆ. ಜಯನಗರದಲ್ಲಿ ರಾಮಲಿಂಗ ರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ, ಬೀದರ್ ದಕ್ಷಿಣ ಅಶೋಕ್ ಖೇಣಿ, ಗುಂಡ್ಲುಪೇಟೆ ಗೀತಾ ಮಹದೇವ್ ಪ್ರಸಾದ್. ಜಯನಗರದಿಂದ ಸೌಮ್ಯ ರೆಡ್ಡಿ, ಬೀದರ್ ದಕ್ಷಿಣದಿಂದ ಅಶೋಕ್ ಖೇಣಿ, ಹೊಳಲ್ಕೆರೆ H ಆಂಜನೇಯ, ಗದಗ HK ಪಾಟೀಲ್, ಕಿತ್ತೂರು DB ಇನಾಮದಾರ್ ಅವರ ಬೆಂಬಲಿಗರು ಈಗಷ್ಟೇ ಪ್ರತಿಭಟನೆ ನಡೆಸ್ತಾ ಇದ್ದಂತ ವಿಜುವಲ್ ಅನ್ನು ನಾವು ನೋಡ್ತಾ ಇದ್ವಿ. ಆದರೆ DB ಇನಾಮದಾರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್, ಹೆಬ್ಬಾಳದಿಂದ ಭೈರತಿ ಸುರೇಶ್, ವಿಧಾನ ಪರಿಷತ್ ಸದಸ್ಯರಾಗಿದ್ದಂತಹ ಭೈರತಿ ಸುರೇಶ್ ಅವರಿಗೆ ಈಗ ಟಿಕೆಟ್ ಸಿಕ್ಕಿದೆ. ನಂಜನಗೂಡಿಂದ ಕಳಲೆ ಕೇಶವ ಮೂರ್ತಿ, ರಾಜರಾಜೇಶ್ವರಿ ನಗರದಿಂದ ಮುನಿರತ್ನ, ಸರ್ವಜ್ಞ ನಗರದಿಂದ KJ ಜಾರ್ಜ್, ಬಬಲೇಶ್ವರದಿಂದ MB ಪಾಟೀಲ್. ಒಟ್ಟು 218 ಮತಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ. 224 ಕ್ಷೇತ್ರಗಳನ್ನು ಮಾಡಿಲ್ಲ. 218 ಮತಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಒಟ್ಟು 6 ಮತಕ್ಷೇತ್ರಗಳಲ್ಲಿ ಉಳಿಕೆ ಮಾಡಿಕೊಂಡಿದ್ದಾರೆ. ಗೋವಿಂದರಾಜನಗರದಿಂದ ಪ್ರಿಯಾ ಕೃಷ್ಣ, ಶಿವಾಜಿನಗರ ರೋಷನ್ ಬೇಗ್, ರಾಮಲಿಂಗಾರೆಡ್ಡಿ BTM ಲೇಔಟ್, ಒಟ್ಟು 218 ಮತಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಮಾತ್ರ ಬಿಡುಗಡೆ ಮಾಡಲಾಗಿದೆ. 6 ಮತಕ್ಷೇತ್ರಗಳಿಗೆ ಇನ್ನಷ್ಟೇ ಅಭ್ಯರ್ಥಿಗಳ ಹೆಸರು ಪ್ರಕಟಗೊಳ್ಳಬೇಕಾಗಿದೆ. 6 ಮತಕ್ಷೇತ್ರಗಳಿಗೆ ಟಿಕೆಟ್ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. 218 ಮತಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರುವಂತಹದ್ದು. ಒಟ್ಟು 224ರಲ್ಲಿ 218 ಮತಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಇನ್ನೂರ 18 ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಮೇಲ್ಕೋಟೆಯಲ್ಲಿ ಅಭ್ಯರ್ಥಿಯನ್ನ ಹಾಕೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೇಳಿತ್ತು. ಹೀಗಾಗಿ 223 ಮತಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನ ಹಾಕಬೇಕಾಗಿತ್ತು. ಇದರಲ್ಲಿ ಈಗ ಉಳಿದ 5 ಮತಕ್ಷೇತ್ರಗಳಿಗೆ ಇನ್ನೂ ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ಪ್ರಕಟಿಸಿಲ್ಲ. ವಿಶೇಷವಾಗಿ ಶಾಂತಿನಗರ ಮತಕ್ಷೇತ್ರದ ಶಾಸಕರಾಗಿರುವಂತಹ NA ಹ್ಯಾರಿಸ್ ಅವರಿಗೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಶಾಂತಿನಗರ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಒಟ್ಟು ಮತ್ತೆ ಮೇಯರ್ ಸಂಪತ್ ರಾಜ್ ಅವರಿಗೆ ಈಗ ಟಿಕೆಟ್ ಅನ್ನ ನೀಡಿದ್ದಾರೆ. ಮೇಯರ್ ಸಂಪತ್ ರಾಜ್ ಅವರಿಗೆ CV ರಾಮನ್ ನಗರ ಕ್ಷೇತ್ರದಿಂದ ಮೇಯರ್ ಸಂಪತ್ ರಾಜ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಈ ಮೂಲಕವಾಗಿ ಇನ್ನು ಚಾಮುಂಡೇಶ್ವರಿ ಮತಕ್ಷೇತ್ರದಿಂದ ಸಿದ್ದರಾಮಯ್ಯ, ಕೊರಟಗೆರೆಯಿಂದ ಡಾಕ್ಟರ್ G ಪರಮೇಶ್ವರ್, ಕನಕಪುರದಿಂದ DK ಶಿವಕುಮಾರ್ ಅವರ ಹೆಸರನ್ನ ಪ್ರಕಟಿಸಿದ್ದಾರೆ. 218ರಲ್ಲಿ ಮಂಡ್ಯದಿಂದ ಅಂಬರೀಶ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. SC ಮಹದೇವಪ್ಪ ಅವರಿಗೆ T ನರಸೀಪುರ, ವರುಣಾದಿಂದ ಡಾಕ್ಟರ್ ಯತೀಂದ್ರ, ಗದಗದಿಂದ HK ಪಾಟೀಲ್, ಹೊಳಲ್ಕೆರೆಯಿಂದ H ಆಂಜನೇಯ, ಭಾಲ್ಕಿಯಿಂದ ಈಶ್ವರ್ ಖಂಡ್ರೆ. ಕಾಗೋಡು ತಿಮ್ಮಪ್ಪ ಅವರಿಗೆ ಸಾಗರ, ತೀರ್ಥಹಳ್ಳಿಯಿಂದ ಕಿಮ್ಮನೆ ರತ್ನಾಕರ್, ರಾಣೆಬೆನ್ನೂರು KB ಕೋಳಿವಾಡ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೆಳಗಾವಿ ಗ್ರಾಮೀಣ, ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ, ಯಮಕನಮರಡಿಯಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಹಾನಗಲ್ನಿಂದ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಅನ್ನು ನೀಡಿದರೆ, ಶಿಗ್ಗಾಂವಿಯಿಂದ ಸೈಯದ್ ಅಜಂಪೀರ್ ಖಾದ್ರಿ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಹಾವೇರಿ SC ಮತಕ್ಷೇತ್ರದಿಂದ ರುದ್ರಪ್ಪ ಲಮಾಣಿ, ಬ್ಯಾಡಗಿಯಿಂದ SR ಪಾಟೀಲ್, ಹಿರೇಕೆರೂರು BC ಪಾಟೀಲ್, ರಾಣೆಬೆನ್ನೂರು KB ಕೋಳಿವಾಡ್, ಹಡಗಲಿಯಿಂದ ಪರಮೇಶ್ವರ್ ನಾಯಕ್, ಹಗರಿಬೊಮ್ಮನಹಳ್ಳಿಯಿಂದ ಭೀಮಾ ನಾಯಕ್, ವಿಜಯನಗರದಿಂದ ಆನಂದ್ ಸಿಂಗ್, ಕಂಪ್ಲಿಯಿಂದ JN ಗಣೇಶ್, ತಿರುಗುಪ್ಪದಿಂದ ಮುರಳೀಕೃಷ್ಣ, ಬಳ್ಳಾರಿ ST ಕ್ಷೇತ್ರದಿಂದ B ನಾಗೇಂದ್ರ,
ಬಳ್ಳಾರಿ ಸಿಟಿಯಿಂದ ಅನಿಲ್ ಲಾಡ್ ಅವರು ಟಿಕೆಟ್ ಅನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅನಿಲ್ ಲಾಡ್ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಬಳ್ಳಾರಿ ಸಿಟಿಯಿಂದ ಅನಿಲ್ ಲಾಡ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಸಂಡೂರಿನಿಂದ ತುಕಾರಾಂ, ಕೂಡ್ಲಿಗಿಯಿಂದ ರಘು ಗುಜ್ಜಲ್, ಮೊಳಕಾಲ್ಮೂರಿನಿಂದ ಡಾಕ್ಟರ್ ಬಿ ಯೋಗೀಶ್ ಬಾಬು ಅವರಿಗೆ ಟಿಕೆಟ್ ನೀಡಿದ್ದಾರೆ. ಡಾಕ್ಟರ್ ಬಿ ಯೋಗೀಶ್ ಬಾಬು ಮೊಳಕಾಲ್ಮೂರು ಅಭ್ಯರ್ಥಿಯಾಗಿದ್ದಾರೆ. ವಿಎಸ್ ಉಗ್ರಪ್ಪ ಅವರ ಹೆಸರು ಪ್ರಬಲವಾಗಿ ಕೇಳಿ ಬಂದಿತ್ತು. ವಿಎಸ್ ಉಗ್ರಪ್ಪ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಮೊಳಕಾಲ್ಮೂರಿನಲ್ಲಿ ಡಾಕ್ಟರ್ ಬಿ ಯೋಗೇಶ ಬಾಬು ಅವರಿಗೆ ಟಿಕೆಟ್ ನೀಡಿದ್ದಾರೆ. ಚಳ್ಳಕೆರೆಯಿಂದ ಟಿ ರಘುಮೂರ್ತಿ, ಚಿತ್ರದುರ್ಗದಿಂದ ಡಾಕ್ಟರ್ ಎಚ್ ಕೆ ಷಣ್ಮುಖಪ್ಪ, ಹಿರಿಯೂರಿನಿಂದ ಡಿ ಸುಧಾಕರ್, ಹೊಸದುರ್ಗದಿಂದ ಬಿಜಿ ಗೋವಿಂದಪ್ಪ, ಹೊಳಲ್ಕೆರೆಯಿಂದ ಎಚ್ ಆಂಜನೇಯ, ಜಗಳೂರು ಶ್ರೀಮತಿ ಎಎಲ್ ಪುಷ್ಪ, ಇಲ್ಲಿ ರಾಜೇಶ್ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಬದಲಿಗೆ ಎಎಲ್ ಪುಷ್ಪ ಅವರಿಗೆ ಟಿಕೆಟ್ ಅನ್ನ ಜಗಳೂರಿನಿಂದ ನೀಡಿದ್ದಾರೆ. ಹರಪನಹಳ್ಳಿಯಿಂದ ಎಂಪಿ ರವೀಂದ್ರ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಹರಿಹರದಿಂದ ಎಸ್ ರಾಮಪ್ಪ, ದಾವಣಗೆರೆ ನಾರ್ತ್ ಎಸ್ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ ಸೌತ್ ಶಾಮನೂರು ಶಿವಶಂಕರಪ್ಪ, ಮಾಯಕೊಂಡದಿಂದ ಕೆಎಸ್ ಬಸವರಾಜ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಇಲ್ಲಿ ಶಿವಮೂರ್ತಿ ನಾಯಕ್ ಅವರಿಗೆ ಬದಲಿಗೆ ಬಸವರಾಜ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಮಾಯಕೊಂಡ ಮತಕ್ಷೇತ್ರದಿಂದ ಕೆಎಸ್ ಬಸವರಾಜ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರಾಗಿರುವಂತಹ ಕೆಎಸ್ ಬಸವರಾಜ ಅವರಿಗೆ ಮಾಯಕೊಂಡದ ಟಿಕೆಟ್ ಸಿಕ್ಕಿದೆ. ಚನ್ನಗಿರಿ ಮತಕ್ಷೇತ್ರದಿಂದ ವಡ್ನಾಳ್ ರಾಜಣ್ಣ, ಹೊನ್ನಳ್ಳಿಯಿಂದ ಡಿಜಿ ಶಾಂತನಗೌಡ, ಶಿವಮೊಗ್ಗ ರೂರಲ್ನಿಂದ ಡಾಕ್ಟರ್ ಎಸ್ ಕೆ ಶ್ರೀನಿವಾಸ್ ಕರಿಯಣ್ಣ, ಇನ್ನು ಭದ್ರಾವತಿಯಿಂದ ಬಿಕೆ ಸಂಗಮೇಶ್ವರ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಕಳೆದ ಬಾರಿ ಅವರಿಗೆ ಟಿಕೆಟ್ ನೀಡಿರಲಿಲ್ಲ. ಈ ಬಾರಿ ಭದ್ರಾವತಿಯಿಂದ ಬಿಕೆ ಸಂಗಮೇಶ್ವರ ಅವರಿಗೆ ಟಿಕೆಟ್ ನೀಡಲಾಗಿದೆ. ಭದ್ರಾವತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ವಿಶೇಷ ಇದೆ. ಅದೇನೆಂದ್ರೆ ಭದ್ರಾವತಿಯಲ್ಲಿ ಪ್ರತಿ ಬಾರಿಯೂ ಕೂಡ ಒಮ್ಮೆ ಸಂಗಮೇಶ್ವರ್ ಗೆದ್ರೆ ಇನ್ನೊಂದ್ಸಲ ಅಪ್ಪಾಜಿಗೌಡರು ಗೆಲ್ಲುವಂತಹದ್ದು ಸಾಮಾನ್ಯವಾಗಿ ನಡ್ಕೊಂಡು ಬಂದಿತ್ತು ಈ ಹಿಂದಿನ ಚುನಾವಣೆಗಳಲ್ಲಿ. ಈಗ ಸಂಗಮೇಶ್ವರ್ ಅವರಿಗೆ ಮತ್ತೆ ಕಾಂಗ್ರೆಸ್ನ ಟಿಕೆಟ್ ಸಿಕ್ಕಿದೆ. ಇನ್ನು ಶಿವಮೊಗ್ಗದಿಂದ ಕೆಬಿ ಪ್ರಸನ್ನಕುಮಾರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ತೀರ್ಥಹಳ್ಳಿಯಿಂದ ಕಿಮ್ಮನೆ ರತ್ನಾಕರ್, ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಜಿಬಿ ಮಾಲ್ತೇಶ್ ಅವರಿಗೆ ಟಿಕೆಟ್ ಅನ್ನ ಪ್ರಕಟಿಸಿದ್ದಾರೆ. ಜಿಬಿ ಮಾಲ್ತೇಶ್ ಅವರಿಗೆ ಟಿಕೆಟ್ ಅನ್ನ ಪ್ರಕಟಿಸಿದ್ದಾರೆ. ಶಿಕಾರಿಪುರ ಮತಕ್ಷೇತ್ರದಲ್ಲಿ ಯಡಿಯೂರಪ್ಪ ಅವರ ವಿರುದ್ಧದ ಅಭ್ಯರ್ಥಿಯಾಗಿ ಜಿಬಿ ಮಾಲ್ತೇಶ್ ಅಖಾಡಕ್ಕೆ ಇಳಿಯಲಿದ್ದಾರೆ. ಒಂದಷ್ಟು ಹೊಸಬರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ಹಳಬರಿಗೆ ಮಣೆ ಹಾಕಿದ್ದಾರೆ. ಮಾಜಿ ಶಾಸಕರಿಗೆ ಮಣೆ ಹಾಕಿದ್ದಾರೆ. ಇದು ಕಾಂಗ್ರೆಸ್ನ ಪಟ್ಟಿಯಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಅಂಶಗಳನ್ನು ನಾವು ಗಮನಿಸಬಹುದು. ಇನ್ನು ಸೊರಬದಲ್ಲಿ ರಾಜು ಎಂ ತಳ್ಳೂರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಸಾಗರದಿಂದ ಕಾಗೋಡು ತಿಮ್ಮಪ್ಪ, ಬೈಂದೂರಿನಿಂದ ಗೋಪಾಲ್ ಪೂಜಾರಿ, ಕುಂದಾಪುರ ರಾಕೇಶ್ ಮಲ್ಲಿ, ಉಡುಪಿ ಪ್ರಮೋದ್ ಮಧ್ವರಾಜ್, ಕಾಪು ವಿನಯ್ ಕುಮಾರ್ ಸೊರ್ಕೆ, ಕಾರ್ಕಳದಿಂದ ಮಾಜಿ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಭಂಡಾರಿ, ಇಲ್ಲಿ ಇಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಇಲ್ಲಿ ಹರ್ಷ ಮೊಯ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತಿತ್ತು. ಇನ್ನೊಂದು ಉದಯ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಇದೇ ಕಾರಣಕ್ಕಾಗಿ ಉದಯ್ ಕುಮಾರ್ ಅವರಿಗೆ ಟಿಕೆಟ್ ಹೋಗುತ್ತೆ ಅನ್ನುವ ಕಾರಣಕ್ಕಾಗಿದೆ ವೀರಪ್ಪ ಮೊಯ್ಲಿ ಅವರೊಂದು ಟ್ವೀಟ್ ಅನ್ನು ಮಾಡಿದ್ರು. PWD ಸಚಿವರು ಮತ್ತು ರೋಡ್ ಕಾಂಟ್ರಾಕ್ಟರ್ಗಳು ಟಿಕೆಟ್ ಪಡಿತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಈಗ ಉದಯ್ ಕುಮಾರ್ ಅವರ ಬದಲಿಗೆ ಗೋಪಾಲ್ ಭಂಡಾರಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಶೃಂಗೇರಿಯಲ್ಲಿ ಕೆಡಿ ರಾಜೇಗೌಡ, ಮೂಡಿಗೆರೆಯಲ್ಲಿ ಶ್ರೀಮತಿ ಮೋಟಮ್ಮ, ಚಿಕ್ಕಮಗಳೂರಿನಲ್ಲಿ BL ಶಂಕರ್, ತರೀಕೆರೆ SM ನಾಗರಾಜ್, ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. SM ನಾಗರಾಜ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಕಡೂರಿನಲ್ಲಿ KS ಆನಂದ್, ಚಿಕ್ಕನಾಯಕನಹಳ್ಳಿ ಸಂತೋಷ್ ಜಯಚಂದ್ರ ಅವರ ಪುತ್ರ, ತಿಪ್ಟೂರಿನಲ್ಲಿ ಹಾಲಿ ಶಾಸಕರಾಗಿರುವಂತಹ ಷಡಕ್ಷರಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಅಲ್ಲಿ ಬಿ ನಂಜಮರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ತುರುವೇಕೆರೆಯಲ್ಲಿ ರಂಗಪ್ಪ ಟಿ ಚೌಧರಿ, ಕುಣಿಗಲ್ನಲ್ಲಿ ಡಾಕ್ಟರ್ HD ರಂಗನಾಥ್, ತುಮಕೂರು ಸಿಟಿಯಲ್ಲಿ ಡಾಕ್ಟರ್ ರಫೀಕ್ ಅಹಮದ್, ತುಮಕೂರು ರೂರಲ್ RS ರವಿಕುಮಾರ್, ಕೊರಟಗೆರೆಯಲ್ಲಿ ಡಾಕ್ಟರ್ G ಪರಮೇಶ್ವರ್, ಗುಬ್ಬಿಯಲ್ಲಿ ಕುಮಾರ್ ಕೆ, ಸಿರಾದಲ್ಲಿ TB ಜಯಚಂದ್ರ, ಪಾವಗಡ ವೆಂಕಟರಮಣಪ್ಪ, ಮಧುಗಿರಿ ಕ್ಯಾತ್ಸಂದ್ರ ರಾಜಣ್ಣ, KN ರಾಜಣ್ಣ, ಬಾಗೇಪಲ್ಲಿಯಲ್ಲಿ SN ಸುಬ್ಬಾರೆಡ್ಡಿ, ಗೌರಿಬಿದನೂರು ಶಿವಶಂಕರ್ ರೆಡ್ಡಿ, ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್, ಶಿಡ್ಲಘಟ್ಟದಲ್ಲಿ ಮಾಜಿ ಶಾಸಕ ವಿ ಮುನಿಯಪ್ಪ, ಚಿಂತಾಮಣಿಯಲ್ಲಿ ವಾಣಿ ಕೃಷ್ಣಾರೆಡ್ಡಿ, ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್, ಮುಳುಬಾಗಿಲು ಜಿ ಮಂಜುನಾಥ, KGF ರೂಪಾ ಶಶಿಧರ್, KH ಮುನಿಯಪ್ಪ ಅವರ ಪುತ್ರಿ, ಬಂಗಾರಪೇಟೆಯಲ್ಲಿ KM ನಾರಾಯಣ ಸ್ವಾಮಿ, ಕೋಲಾರದಲ್ಲಿ ಸೈಯದ್ ಜಮೀರ್ ಪಾಷಾ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆದ ನಂತರ ಸುಧಾಕರ್ ಅವರು VR ಸುದರ್ಶನ್ ಅವರು ನಿನ್ನೆ ಪಕ್ಷಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ತಮ್ಮ ಪೊಸಿಷನ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೈಯದ್ ಜಮೀರ್ ಪಾಷಾ ಅವರಿಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅನ್ನೋದಕ್ಕೆ KH ಮುನಿಯಪ್ಪ ಅವರು ಪಟ್ಟು ಹಿಡಿದಿದ್ರು ಮತ್ತು ಅದರಲ್ಲಿ ಅವರಿಗೆ ಯಶಸ್ವಿಯಾಗಿದ್ದಾರೆ. ಮಾಲೂರಿನಲ್ಲಿ KY ನಂಜೇಗೌಡ, ಯಲಹಂಕದಲ್ಲಿ MN ಗೋಪಾಲಕೃಷ್ಣ, KR ಪುರ BA ಬಸವರಾಜ್,
ಬ್ಯಾಟರಾಯನಪುರದಲ್ಲಿ ಕೃಷ್ಣ ಬೈರೇಗೌಡ, ಯಶವಂತಪುರದಲ್ಲಿ ಎಸ್.ಟಿ. ಸೋಮಶೇಖರ್, ರಾಜರಾಜೇಶ್ವರ ನಗರದಲ್ಲಿ ಮುನಿರತ್ನ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಇನ್ನು ಮುಂದುವರೆದು ದಾಸರಹಳ್ಳಿಯಲ್ಲಿ ಪಿಎನ್ ಕೃಷ್ಣಮೂರ್ತಿ ಅವರಿಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಎಚ್.ಎಸ್. ಮಂಜುನಾಥ್, ಮಲ್ಲೇಶ್ವರಂ ಅಲ್ಲಿ ಎಂ.ಆರ್. ಸೀತಾರಾಮ್ ಅವರಿಗೆ, ಸಚಿವರಾಗಿರುವ ಎಂ.ಆರ್. ಸೀತಾರಾಮ್ ಅವರಿಗೆ ಮಲ್ಲೇಶ್ವರಂ ಅಲ್ಲಿ ಟಿಕೆಟ್ ನೀಡಿದ್ದಾರೆ. ಹೆಬ್ಬಾಳ್ನಲ್ಲಿ ಭೈರತಿ ಸುರೇಶ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ವಜ್ಞ ನಗರದಲ್ಲಿ ಕೆಜೆ ಜಾರ್ಜ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸಿ.ವಿ. ರಾಮನ್ ನಗರ್ ಸಂಪತ್ ರಾಜ್, ಹಾಲಿ ಮೇಯರ್ ಆಗಿರುವಂತಹ ಸಂಪತ್ ರಾಜ್ ಅವರಿಗೆ ಸಿ.ವಿ. ರಾಮನ್ ನಗರ ಟಿಕೆಟ್ ಸಿಕ್ಕಿದೆ. ಶಿವಾಜಿನಗರದಿಂದ ರೋಷನ್ ಬೇಗ್, ಗಾಂಧಿನಗರದಿಂದ ದಿನೇಶ್ ಗುಂಡೂರಾವ್, ರಾಜಾಜಿನಗರ ಶ್ರೀಮತಿ ಜಿ ಪದ್ಮಾವತಿ, ಮಾಜಿ ಮೇಯರ್, ಇಬ್ಬರು ಮೇಯರ್ಗಳಿಗೆ ಟಿಕೆಟ್ ಸಿಕ್ಕಂತಾಗಿದೆ. ಗೋವಿಂದರಾಜನಗರದಿಂದ ಪ್ರಿಯಾ ಕೃಷ್ಣ, ವಿಜಯನಗರದಿಂದ ಎಂ ಕೃಷ್ಣಪ್ಪ, ಚಾಮರಾಜಪೇಟೆಯಿಂದ ಜಮೀರ್ ಅಹಮದ್, ಚಿಕ್ಕಪೇಟೆಯಿಂದ ಆರ್.ವಿ. ದೇವರಾಜ್, ಬಸವನಗುಡಿ ಎಂ ಬೋರೇಗೌಡ ಸರ್ಪ್ರೈಸ್ ಎಂಟ್ರಿ, ಮತ್ತೆ ಪದ್ಮನಾಭನಗರದಿಂದ ಬಿ ಗುರಪ್ಪ ನಾಯ್ಡು 2008ರಲ್ಲಿ ಟಿಕೆಟ್ ಪಡೆದು ಸೋತಿದ್ರು. ಬಿಟಿಎಂ ಲೇಔಟ್ನಿಂದ ರಾಮಲಿಂಗಾರೆಡ್ಡಿ, ಜಯನಗರದಿಂದ ಶ್ರೀಮತಿ ಸೌಮ್ಯ ರಾಮಲಿಂಗಾರೆಡ್ಡಿ, ಇನ್ನು ಮಹದೇವಪುರದಿಂದ ಎ.ಸಿ. ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಬೊಮ್ಮನಹಳ್ಳಿಯಿಂದ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ಬೆಂಗಳೂರು ಸೌತ್ನಿಂದ ಆರ್.ಕೆ. ರಮೇಶ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಆನೇಕಲ್ನಿಂದ ಬಿ ಶಿವಣ್ಣ, ಹೊಸಕೋಟೆಯಿಂದ ಎನ್ ನಾಗರಾಜು, ದೇವನಹಳ್ಳಿಯಿಂದ ವೆಂಕಟಸ್ವಾಮಿ ಅವರಿಗೆ ಟಿಕೆಟ್ ಅನ್ನ ಪಡೆಯುವಲ್ಲಿ ವೀರಪ್ಪ ಮೊಯ್ಲಿ ಅವರು ಯಶಸ್ವಿಯಾಗಿದ್ದಾರೆ. ದೊಡ್ಡಬಳ್ಳಾಪುರದಿಂದ ಟಿ ವೆಂಕಟರಮಣಯ್ಯ ಅವರಿಗೆ ಟಿಕೆಟ್ ನೀಡಿದ್ದಾರೆ. ನೆಲಮಂಗಲದಲ್ಲಿ ಆರ್ ನಾರಾಯಣಸ್ವಾಮಿ, ಮಾಗಡಿಯಿಂದ ಎಚ್.ಸಿ. ಬಾಲಕೃಷ್ಣ, ರಾಮನಗರದಿಂದ ಇಕ್ಬಾಲ್ ಹುಸೇನ್, ಕನಕಪುರದಿಂದ ಡಿ.ಕೆ. ಶಿವಕುಮಾರ್, ಚನ್ನಪಟ್ಟಣ ಎಚ್.ಎಂ. ರೇವಣ್ಣ ಅವರಿಗೆ ಟಿಕೆಟ್ ಅನ್ನು ಈಗ ಕನ್ಫರ್ಮ್ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಎಚ್.ಎಂ. ರೇವಣ್ಣ ಅವರು ಅಖಾಡಕ್ಕೆ ಇಳಿಲೇಬೇಕಾಗಿದೆ. ಅವರು ನನಗೆ ಅದರ ಆಸಕ್ತಿ ಇಲ್ಲ ಅಂತ ಹೇಳ್ತಾ ಇದ್ರು, ಆದರೆ ಅವರು ಅಖಾಡಕ್ಕೆ ಇಳಿಯೋದು ಅನಿವಾರ್ಯ ಆಗಿದೆ. ಮಳವಳ್ಳಿಯಿಂದ ಪಿ.ಎಂ. ನರೇಂದ್ರ ಸ್ವಾಮಿ, ಮದ್ದೂರಿನಿಂದ ಜಿ.ಎಂ. ಮಧು ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಮಧು ಮಾದೇಗೌಡರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡೋದರ ಮೂಲಕವಾಗಿ ಅವ್ರಿಗೆ ಟಿಕೆಟ್ ಈಗ ಕನ್ಫರ್ಮ್ ಆಗಿದೆ. ಇನ್ನು ಮಂಡ್ಯದಿಂದ ಅಂಬರೀಶ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಶ್ರೀರಂಗಪಟ್ಟಣದಿಂದ ರಮೇಶ್ ಬಂಡಿ ಸಿದ್ದೇಗೌಡ, ನಾಗಮಂಗಲದಿಂದ ಚೆಲುವರಾಯಸ್ವಾಮಿ, ಕೆಆರ್ ಪೇಟೆಯಿಂದ ಕೆ.ಬಿ. ಚಂದ್ರಶೇಖರ್ ಮಾಜಿ ಶಾಸಕರು, ಶ್ರವಣಬೆಳಗೊಳದಿಂದ ಸಿ.ಎಸ್. ಪುಟ್ಟೇಗೌಡರಿಗೆ ಟಿಕೆಟ್ ಸಿಕ್ಕಿದೆ. ಪುಟ್ಟೇಗೌಡರು ಜೆಡಿಎಸ್ನಲ್ಲಿ ಹಿಂದೆ ಶಾಸಕರಾಗಿದ್ದಂಥವರು. ಅರಸೀಕೆರೆಯಿಂದ ಜಿ.ಬಿ. ಶಶಿಧರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಬೇಲೂರಿನಿಂದ ಶ್ರೀಮತಿ ಕೀರ್ತನಾ ರುದ್ರೇಶ್ ಗೌಡರಿಗೆ ನೀಡಲಾಗಿದೆ. ರುದ್ರೇಶ್ ಗೌಡರು ಇತ್ತೀಚೆಗಷ್ಟೇ ಇಹಲೋಕ ತಿಳಿಸಿದ್ರು. ಈಗ ಕೀರ್ತನಾ ರುದ್ರೇಶ್ ಗೌಡರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನು ಉಳಿದಂತೆ ಕಾಂಗ್ರೆಸ್ನ ಪಟ್ಟಿಯಲ್ಲಿರುವಂತಹ ಹೆಸರುಗಳನ್ನು ನೋಡ್ತಾ ಹೋದ್ರೆ ಹಾಸನದಲ್ಲಿ ಮಹೇಶ್ ಅವರಿಗೆ ಟಿಕೆಟ್ ಅನ್ನ ನೀಡಿದ್ರೆ, ಹೊಳ್ನರಸೀಪುರದಿಂದ ಮಂಜೇಗೌಡ, ಅರ್ಕಲ್ಗೂಡ್ನಿಂದ ಎ ಮಂಜು, ಸಕಲೇಶ್ಪುರದಿಂದ ಸಿದ್ದಯ್ಯ, ರಿಟೈರ್ಡ್ ಐಎಎಸ್ ಅಧಿಕಾರಿಯಾಗಿರ್ತಕ್ಕಂತಹ ಸಿದ್ದಯ್ಯ ಅವರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. ರಿಟೈರ್ಡ್ ಐಎಎಸ್ ಅಧಿಕಾರಿ ಮತ್ತು ಬಿಬಿಎಂಪಿಯ ಮಾಜಿ ಕಮಿಷನರ್ ಕೂಡ ಆಗಿರ್ತಕ್ಕಂತಹ ಸಿದ್ದಯ್ಯ ಅವರಿಗೆ ಸಕಲೇಶ್ಪುರದಿಂದ ಟಿಕೆಟ್ ನೀಡಿದ್ದಾರೆ. ಬೆಳ್ತಂಗಡಿಯಿಂದ ವಸಂತ ಬಂಗೇರ, ಮೂಡುಬಿದ್ರಿ ಅಭಯ್ ಚಂದ್ರ ಜೈನ್, ಇಲ್ಲಿ ಅಭಯ್ ಚಂದ್ರ ಜೈನ್ ನಾನು ಸ್ಪರ್ಧಿಸಲ್ಲ ಅಂತ ಮೊದಲು ಹೇಳಿದ್ರು. ಮಿಥುನ್ ರೈ ಅವರಿಗೆ ಟಿಕೆಟ್ ಕೇಳಿದ್ರು. ಯಾವಾಗ ಐವನ್ ಡಿಸೋಜ್ ಅವರು ಫೈಟ್ ನಡೀತು, ನಂತರ ಅಭಯ್ ಚಂದ್ರ ಜೈನ್ ತಮಗಿನೇ ಟಿಕೆಟ್ ಬೇಕು ಅಂತ ಹೇಳಿ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಂಗಳೂರು ಸಿಟಿ ನಾರ್ತ್ನಿಂದ ಬಿ.ಎ. ಮೊಯ್ದೀನ್ ಬಾವಾ, ಸಿಟಿ ಸೌತ್ನಿಂದ ಮಂಗಳೂರು ಸಿಟಿ ಸೌತ್ನಿಂದ ಜೆ.ಆರ್. ಲೋಬೋ, ಮಂಗಳೂರಿನಿಂದ ಯು.ಟಿ. ಖಾದರ್, ಬಂಟ್ವಾಳದಿಂದ ರಮಾನಾಥ್ ರೈ, ಪುತ್ತೂರು ಶಕುಂತಲಾ ಶೆಟ್ಟಿ, ಸುಳ್ಯದಿಂದ ಬಿ ರಘು, ಮಡಿಕೇರಿಯಿಂದ ಎಚ್.ಎಸ್. ಚಂದ್ರಮೌಳಿ ಅವರಿಗೆ ಟಿಕೆಟ್ ಆಗಿದೆ. ಚಂದ್ರಮೌಳಿ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ವಿರಾಜಪೇಟೆಯಿಂದ ಅರುಣ್ ಮಾಚಯ್ಯ ಅವರಿಗೆ ಟಿಕೆಟ್ ಆಗಿದೆ. ಅರುಣ್ ಮಾಚಯ್ಯ ಮಾಜಿ ಎಂಎಲ್ಸಿ, ಅವರು ಈ ಬಾರಿ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಪಿರಿಯಾಪಟ್ಟಣದಿಂದ ಹಾಲಿ ಶಾಸಕ ಕೆ ವೆಂಕಟೇಶ್, ಕೆಆರ್ ಕೃಷ್ಣರಾಜ ನಗರದಿಂದ ನಗರದಿಂದ ಡಿ ರವಿಶಂಕರ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಹುಣಸೂರಿನಿಂದ ಎಂಪಿ ಮಂಜುನಾಥ್, ಎಚ್.ಡಿ. ಕೋಟೆಯಿಂದ ಅನಿಲ್ ಕುಮಾರ್ ಅವರಿಗೆ ಅನಿಲ್ ಚಿಕ್ಮಾದ್ ಅವರಿಗೆ ಟಿಕೆಟ್ ನೀಡಿದ್ದಾರೆ. ನಂಜನಗೂಡಿನಿಂದ ಕಳಲೆ ಕೇಶವಮೂರ್ತಿ, ಚಾಮುಂಡೇಶ್ವರಿಯಿಂದ ಸಿದ್ದರಾಮಯ್ಯ, ಕೃಷ್ಣರಾಜದಿಂದ ಎಂ.ಕೆ. ಸೋಮಶೇಖರ್, ಚಾಮರಾಜದಿಂದ ವಾಸು, ನರಸಿಂಹರಾಜ ತನ್ವೀರ್ ಸೇಠ್, ವರುಣ ಡಾಕ್ಟರ್ ಯತೀಂದ್ರ,
ಟಿ ನರಸೀಪುರ ಎಸ್ಸಿ ಮಹದೇವಪ್ಪ, ಹನೂರ್ನಿಂದ ಆರ್ ನಾಗೇಂದ್ರ, ಕೊಳ್ಳೇಗಾಲದಿಂದ AR ಕೃಷ್ಣಮೂರ್ತಿ ಅವರು. ಇತ್ತೀಚೆಗಷ್ಟೇ ಬಿಜೆಪಿ ತ್ಯಜಿಸಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಂತಹ AR ಕೃಷ್ಣಮೂರ್ತಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಕೊಳ್ಳೇಗಾಲ ಮತಕ್ಷೇತ್ರದಿಂದ, ಚಾಮರಾಜನಗರದಿಂದ ಪುಟ್ಟರಂಗಶೆಟ್ಟಿ, ಗುಂಡ್ಲುಪೇಟೆಯಿಂದ ಗೀತಾ ಮಹದೇವ್ ಪ್ರಸಾದ್. ಈ ಮೂಲಕವಾಗಿ 218 ಮತಕ್ಷೇತ್ರಗಳ ಟಿಕೆಟ್ ಅನ್ನ ಈಗ ಅನೌನ್ಸ್ ಮಾಡಿದ್ದಾರೆ. ಉಳಿದಂತೆ ರಾಯಚೂರು ನಗರ ಕ್ಷೇತ್ರಕ್ಕೂ ಕೂಡ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ. ಈ ಕಾರಣದಿಂದಾಗಿ ಶಾಂತಿನಗರ ಮತಕ್ಷೇತ್ರಕ್ಕೂ ಕೂಡ ಟಿಕೆಟ್ ಘೋಷಣೆ ಮಾಡಿಲ್ಲ. ಹಾಗೆಯೇ ಮೇಲ್ಕೋಟೆ ಮತಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಯಾರಿಗೆ ಕೊಡಬೇಕು, ಅಲ್ಲಿ ಕಾಂಗ್ರೆಸ್ ಸ್ಪರ್ಧಿಸೋದಿಲ್ಲ, ಬದಲಿಗೆ ಅಲ್ಲಿ ಪುಟ್ಟಣ್ಣಯವರ ಪುತ್ರನಿಗೆ ಈ ಬಾರಿ ಬೆಂಬಲವನ್ನ ನೀಡುವಂಥದ್ದು ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಿತ್ತು. ರೈತ ನಾಯಕನಿಗೆ ತಮ್ಮ ಬೆಂಬಲ ಇದು ಅನ್ನುವಂಥ ಕಾರಣಕ್ಕಾಗಿ ಅವರು ರೈತ ನಾಯಕರಾಗಿರ್ತಕ್ಕಂತಹ ಪುಟ್ಟಣ್ಣಯವರ ಪುತ್ರನಿಗೆ ಬೆಂಬಲವನ್ನು ಕೊಡುವಂತಹ ಕಾರಣಕ್ಕಾಗಿ ಅಲ್ಲಿ ಟಿಕೆಟ್ ಅನ್ನ ಯಾರಿಗೂ ಕೂಡ ಸ್ಪರ್ಧಿಸೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಈ ಕಾರಣಕ್ಕಾಗಿ ಅಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ. ಹೀಗೆ ಒಟ್ಟು 218 ಮತಕ್ಷೇತ್ರಗಳ ಟಿಕೆಟ್ ಅನ್ನು ಈಗಾಗಲೇ ಕಾಂಗ್ರೆಸ್ ಅನೌನ್ಸ್ ಮಾಡಿದೆ. ಆ ಮೂಲಕವಾಗಿ ತನ್ನ ಕಾಂಗ್ರೆಸ್ ಕಲಿಗಳ ಈಗ ಪಟ್ಟಿ ಬಿಡುಗಡೆ ಆಗಿದೆ. ಮಾಂಕಾಳ್ ಸುಬ್ಬ ವೈದ್ಯ ಭಟ್ಕಳದ ಹಾಲಿ ಶಾಸಕರು. ಕಳೆದ ಬಾರಿ ಅವರು ಪಕ್ಷೇತರರಾಗಿ ಆಯ್ಕೆಯಾಗಿದ್ದರು. ಹರಪನಹಳ್ಳಿಯಿಂದ MP ರವೀಂದ್ರ, MP ಪ್ರಕಾಶ್ ಅವರ ಪುತ್ರ, ಸುರಪುರದಿಂದ ರಾಜ ವೆಂಕಟಪ್ಪ ನಾಯಕ, ಸಿಂಧನೂರಿನಿಂದ ಬಾದರ್ಲಿ ಹಂಪನಗೌಡ ಬಾದರ್ಲಿ, ಬೀದರ್ನಿಂದ ರಹೀಂ ಖಾನ್, ಮಸ್ಕಿಯಿಂದ ಪ್ರತಾಪ್ ಗೌಡ ಪಾಟೀಲ್ ಅವರು ಮತ್ತೆ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಹಾಗೆಯೇ ಕುಷ್ಟಗಿಯಿಂದ ಅಮರೇಗೌಡ ಬಯ್ಯಾಪುರ್, ಕನಕಗಿರಿಯಿಂದ ಶಿವರಾಜ್ ತಂಗಡಗಿ, ಕೊಪ್ಪಳದಿಂದ ರಾಘವೇಂದ್ರ ಹಿಟ್ನಾಳ್ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಅಮರೇಗೌಡ ಬಯ್ಯಾಪುರ್ ಹಿರಿಯ ನಾಯಕರು. ಹಾಗೆಯೇ ಹುಣಸೂರಿನಿಂದ HP ಮಂಜುನಾಥ್, ಬ್ಯಾಟರಾಯನಪುರದಿಂದ ಕೃಷ್ಣ ಬೈರೇಗೌಡ, ವಿಜಯನಗರದಿಂದ M ಕೃಷ್ಣಪ್ಪ ಟಿಕೆಟ್ ಅನ್ನ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಚಿಕ್ಕಪೇಟೆಯಲ್ಲಿ RV ದೇವರಾಜ್ ಅವರಿಗೆ ವಿರೋಧ ಇತ್ತು. ಅವರ ಬದಲಿಗೆ ಅವರ ಪುತ್ರನಿಗೆ ಟಿಕೆಟ್ ಕೊಡ್ತಾರೆ ಅಂತಿತ್ತು. ಆದರೆ RV ದೇವರಾಜ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಗೌರಿಬಿದನೂರಿನಲ್ಲಿ ಶಿವಶಂಕರ್ ರೆಡ್ಡಿ, ಚನ್ನಗಿರಿಯಲ್ಲಿ ಹಾಲಿ ಶಾಸಕ ವಡ್ನಾಳ್ ರಾಜಣ್ಣ, ಪಿರಿಯಾಪಟ್ಟಣದಲ್ಲಿ ಮಧುಗಿರಿಯಿಂದ KN ರಾಜಣ್ಣ, ಪಾವಗಡದಿಂದ ಮಾಜಿ ಸಚಿವ ವೆಂಕಟರಮಣಪ್ಪ, ಚಿಕ್ಕನಾಯಕನಹಳ್ಳಿಯಿಂದ ಸಂತೋಷ್, ಜಯಚಂದ್ರ ಅವರ ಪುತ್ರ. ಭದ್ರಾವತಿಯಿಂದ ಸಂಗಮೇಶ್, ಬಸವನ ಭಾಗ್ಯವಾಡಿಯಿಂದ ಶಿವಾನಂದ ಪಾಟೀಲ್, ಇಂಡಿಯಿಂದ ಯಶವಂತ ರಾಯಗೌಡ ಪಾಟೀಲ್ ಹಾಲಿ ಶಾಸಕರು. ಇನ್ನು 224 ಮತಕ್ಷೇತ್ರಗಳ ಪೈಕಿ 218 ಕ್ಷೇತ್ರಗಳಿಗೆ ಮಾತ್ರ ಇವತ್ತು ಕಾಂಗ್ರೆಸ್ನ ಟಿಕೆಟ್ ಘೋಷಣೆಯಾಗಿದೆ. ಮೇಲ್ಕೋಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಹಾಕುವುದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಈಗಾಗಲೇ ಹೇಳಿತ್ತು. ಹೀಗಾಗಿ ಮೇಲ್ಕೋಟೆಯಲ್ಲಿ ನಾವು ಹೊರತುಪಡಿಸಿದ್ರೆ ಉಳಿದ 5 ಕ್ಷೇತ್ರಗಳಿಗೆ ಇನ್ನೂ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿಲ್ಲ. 5 ಕ್ಷೇತ್ರಗಳು ಯಾವುವು ಅಂತ ಹೇಳಿದ್ರೆ, ಶಾಂತಿನಗರ ಕ್ಷೇತ್ರಕ್ಕೂ ಕೂಡ ಈಗಾಗಲೇ ಟಿಕೆಟ್ ಘೋಷಣೆ ಮಾಡಿಲ್ಲ. NA ಹ್ಯಾರಿಸ್ ಅವರ ವಿಚಾರದಲ್ಲಿ ಸಾಕಷ್ಟು ಆಕ್ಷೇಪವೂ ಕೂಡ ವ್ಯಕ್ತವಾಗ್ತಾ ಇತ್ತು. ಇನ್ನು ಕಿತ್ತೂರು ಕ್ಷೇತ್ರದಲ್ಲಿ ಟಿಕೆಟ್ ಘೋಷಣೆ ಆಗಿಲ್ಲ. ಸಿಂಧಗಿ ಮತಕ್ಷೇತ್ರದಿಂದ ಟಿಕೆಟ್ ಘೋಷಣೆ ಮಾಡಲಾಗಿಲ್ಲ.
ಇಲ್ಲಿ ಈಗಾಗಲೇ 5 ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಆದರೆ ಕಿತ್ತೂರು ಕ್ಷೇತ್ರದ್ದು ಟಿಕೆಟ್ ಈಗಾಗಲೇ ಈಗಾಗಲೇ 5 ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ ಮಾಡಿಲ್ಲ. ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ಮತಕ್ಷೇತ್ರದ ಟಿಕೆಟ್ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಕಿತ್ತೂರು ಮತಕ್ಷೇತ್ರದಲ್ಲಿ DB ಇನಾಮದಾರ್ ಅವರು ಹಾಲಿ ಶಾಸಕರಿದ್ದಾರೆ. ಆದರೆ ಅವರ ಅಳಿಯನ್ಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಯೋಚನೆಗಳು ಕೂಡ ಇದ್ದಾವೆ. ಆದರೆ DB ಇನಾಮದಾರ್ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಈಗಾಗಲೇ DB ಇನಾಮದಾರ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿರುವಂತದನ್ನು ಕೂಡ ನಾವು ಸ್ವಲ್ಪ ಹೊತ್ತಿಗೆ ಮುಂಚೆನೆ ನೋಡಿದ್ವಿ. ಆದರೆ ಕಿತ್ತೂರಿನಲ್ಲಿ DB ಇನಾಮದಾರ್ ಅವರಿಗೆ ಇನ್ನೂ ಕೂಡ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಕಿತ್ತೂರು ಮತಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಅನ್ನುವಂಥದ್ದನ್ನ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಕಿತ್ತೂರನ್ನ ಹಾಗೆಯೇ ಉಳಿಸ್ಕೊಂಡಿದ್ದಾರೆ. ಇನ್ನು ಮುಂದುವರೆದು ವಿಜಯಪುರ ಜಿಲ್ಲೆಗೆ ಹೋದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಟಿಕೆಟ್ ಅನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಮುದ್ದೇಬಿಹಾಳ, ದೇವರಹಿಪ್ಪರಗಿ, ಬಸವನ ಬಾಗೇವಾಡಿ, ಬಬಲೇಶ್ವರ, ವಿಜಯಪುರ ಸಿಟಿ ಮತ್ತು ಇಂಡಿ ಮತಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 2 ಮತಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಇಲ್ಲಿ ನಾಗಠಾಣ ಮತ್ತು ಸಿಂದಗಿ ಮತಕ್ಷೇತ್ರಗಳಿಗೆ ಇನ್ನೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದನ್ನ ಘೋಷಣೆ ಮಾಡಿಲ್ಲ. ಹೀಗೆ ಒಟ್ಟು 3 ಮತಕ್ಷೇತ್ರಗಳು ಇವು. ಒಂದು ಬೆಳಗಾವಿಯಲ್ಲಿ ಕಿತ್ತೂರು ಮತಕ್ಷೇತ್ರ, ವಿಜಯಪುರದಲ್ಲಿ 2 ಮತಕ್ಷೇತ್ರಗಳಿಗೆ ಸಿಂದಗಿ ಮತ್ತು ನಾಗಠಾಣ, ಹಾಗೇನೆ ರಾಯಚೂರು ನಗರ ಕ್ಷೇತ್ರ ಏನಿದೆ, ರಾಯಚೂರು ನಗರ ಕ್ಷೇತ್ರಕ್ಕೂ ಕೂಡ ಇನ್ನು ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಮತ್ತು ಶಾಂತಿನಗರ, ಬೆಂಗಳೂರಿನಲ್ಲಿ ಶಾಂತಿನಗರ ಮತಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಒಟ್ಟು 5 ಮತಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿಲ್ಲ. ರಾಯಚೂರು ನಗರ, ನಾಗಠಾಣ, ಸಿಂದಗಿ ಮತ್ತು ಶಾಂತಿನಗರ ಹಾಗೂ ಕಿತ್ತೂರು ಈ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಒಟ್ಟು 5 ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದ 218 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. 1 ಮತಕ್ಷೇತ್ರದಲ್ಲಿ ಮಾತ್ರನೇ ಟಿಕೆಟ್ಗೆ ಸಂಬಂಧಪಟ್ಟಂತೆ, 1 ಮತಕ್ಷೇತ್ರದಲ್ಲಿ ಮಾತ್ರ ಟಿಕೆಟ್ಗೆ ಸಂಬಂಧಪಟ್ಟಂತೆ ಇನ್ನು ಕಾಂಗ್ರೆಸ್ ಡಿಸೈಡ್ ಮಾಡಿರುವಂತದ್ದು ಮೇಲುಕೋಟೆಯಲ್ಲಿ ಯಾರಿಗೂ ಕೂಡ ಅಭ್ಯರ್ಥಿಯನ್ನು ಹಾಕೋದಿಲ್ಲ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಒಟ್ಟು 218 ಮತಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಶಾಂತಿನಗರದ ಶಾಸಕರಾಗಿರ್ತಕ್ಕಂತಹ NA ಹ್ಯಾರಿಸ್ ಅವರ ಟಿಕೆಟ್ ಇನ್ನೂ ಕೂಡ ತೂಗುಗತಿಯ ಮೇಲೆ ನಿಂತಿದೆ. ಅವರಿಗೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಹಾಗೇನೆ ಉಳಿದಂತೆ ಬೇರೆ ಬೇರೆ ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಕಿತ್ತೂರಿನಲ್ಲಿ DB ಇನಾಮದಾರ್ ಅವರಿಗೆ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ನಾಗಠಾಣದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಸಿಂದಗಿ ಮತಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಘೋಷಣೆ ಮಾಡಿಲ್ಲ. ಮತ್ತು ರಾಯಚೂರು ನಗರ ಮತಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಒಟ್ಟು 5 ಮತಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಘೋಷಣೆ ಮಾಡಿಲ್ಲ.
ಕೂಡ್ಲಿಗಿಯಲ್ಲಿ ಅರಕಲಗೂಡು ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಟಿಕೆಟ್ ಅನ್ನ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಶೋಕ್ ಪಟ್ಟಣ್ ಕೂಡ 2 ಬಾರಿ ಶಾಸಕರಾಗಿದ್ದಂಥವರು, ಅಪ್ಪಾಜಿ ಗೌಡರು ಕೂಡ 4 ಬಾರಿ ಶಾಸಕರಾಗಿರ್ತಕ್ಕಂಥವರು, BC ಪಾಟೀಲ್ 2 ಬಾರಿ ಶಾಸಕರಾಗಿದ್ದರು, BR ಯಾವಗಲ್ ನರಗುಂದದಿಂದ ಬಾಬುರಾವ್ ಚಿಂಚನ್ಸೂರ್ ಅವರಿಗೂ ಕೂಡ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೆದಿತ್ತು. ಆದರೆ ಗುರುಮಠಕಲ್ನಿಂದ ಅವರಿಗೆ ಟಿಕೆಟ್ ನೀಡಿದ್ದಾರೆ. ಬಸವನಗುಡಿಯಲ್ಲಿ ನಿಜಕ್ಕೂ ಕೂಡ ಬೋರೇಗೌಡರಿಗೆ ಟಿಕೆಟ್ ನೀಡಿರುವಂಥದ್ದು ಅಚ್ಚರಿಯ ಒಂದು ಹೆಸರು. ಯಾಕಂದ್ರೆ ಇಲ್ಲಿ ಇನ್ನೂ 2 ಪ್ರಬಲ ಆಕಾಂಕ್ಷಿಗಳಿದ್ರು, ಅವರ ಬದಲಿಗೆ ಈಗ ಬೋರೇಗೌಡರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಇನ್ನು ಹೊನ್ನಾಳಿಯಲ್ಲಿ ಹಾಲಿ ಶಾಸಕ DG ಶಾಂತನಗೌಡ ಅವರಿಗೆ ಟಿಕೆಟ್ ನೀಡಿದ್ದಾರೆ. AB ಮಾಲಕರೆಡ್ಡಿ ಅವರು ಯಾದಗಿರಿಯಿಂದ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ. ರೋಣದಿಂದ GS ಪಾಟೀಲ್, ಬಂಟ್ವಾಳದಿಂದ ರಮಾನಾಥ್ ರೈ, ಹಳಿಯಾಳದಿಂದ RV ದೇಶಪಾಂಡೆ, ಹಾಗೆಯೇ ಜಯನಗರದಿಂದ ಸೌಮ್ಯ ರೆಡ್ಡಿ, ಬೀದರ್ ದಕ್ಷಿಣದಿಂದ ಅಶೋಕ್ ಖೇಣಿ, ಗುಂಡ್ಲುಪೇಟೆಯಿಂದ ಗೀತಾ ಮಹದೇವ್ ಪ್ರಸಾದ್. ಇನ್ನು ಹೊಳಲ್ಕೆರೆಯಿಂದ H ಆಂಜನೇಯ, ಗದಗದಿಂದ HK ಪಾಟೀಲ್, ಮೂಡುಬಿದ್ರೆಯಿಂದ ಅಭಯ್ ಚಂದ್ರ ಜೈನ್. ಗೋವಿಂದರಾಜನಗರದಿಂದ ಪ್ರಿಯಕೃಷ್ಣ, ಶಿವಾಜಿನಗರದಿಂದ ರೋಷನ್ ಬೇಗ್, BTM ಲೇಔಟ್ನಿಂದ ರಾಮಲಿಂಗ ರೆಡ್ಡಿ. ಇನ್ನು ಹಾವೇರಿಯಿಂದ ರುದ್ರಪ್ಪ ಲಮಾಣಿ, ಯಶವಂತಪುರದಿಂದ ST ಸೋಮಶೇಖರ್, ಚಾಮರಾಜದಿಂದ ವಾಸು, ಹಾಲಿ ಶಾಸಕರಾಗಿರುವಂತಹ ವಾಸು. ಹಾಗೆಯೇ ಹುಣಸೂರಿನಿಂದ HP ಮಂಜುನಾಥ್, ಬ್ಯಾಟರಾಯನಪುರದಿಂದ ಕೃಷ್ಣ ಬೈರೇಗೌಡ, ವಿಜಯನಗರದಿಂದ M ಕೃಷ್ಣಪ್ಪ. ಚಿಕ್ಕಪೇಟೆಯಿಂದ RV ದೇವರಾಜ್, ಗೌರಿಬಿದನೂರಿನಿಂದ ಶಿವಶಂಕರ್ ರೆಡ್ಡಿ, ಚನ್ನಗಿರಿಯಿಂದ ವಡ್ನಾಳ್ ರಾಜಣ್ಣ, ಪಿರಿಯಾಪಟ್ಟಣದಿಂದ ವೆಂಕಟೇಶ್, ತುಮಕೂರು ನಗರದಿಂದ ರಫೀಕ್ ಅಹಮದ್, ಶಿರಾದಿಂದ TB ಜಯಚಂದ್ರ. ಮಧುಗಿರಿಯಿಂದ KN ರಾಜಣ್ಣ, ಪಾವಗಡದಿಂದ ವೆಂಕಟರಮಣಪ್ಪ, ಚಿಕ್ಕನಾಯಕನಹಳ್ಳಿಯಿಂದ ಸಂತೋಷ್ ಜಯಚಂದ್ರ. ಇನ್ನು ಭದ್ರಾವತಿಯಿಂದ ಸಂಗಮೇಶ್, ಬಸವನ ಬಾಗೇವಾಡಿಯಿಂದ ಶಿವಾನಂದ ಪಾಟೀಲ್, ಇಂಡಿಯಿಂದ ಯಶವಂತರಾಯಗೌಡ ಪಾಟೀಲ್. ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್, ಬಾಗೇಪಲ್ಲಿಯಿಂದ ಸುಬ್ಬಾರೆಡ್ಡಿ, ಮಂಡ್ಯದಿಂದ ಅಂಬರೀಶ್, ಮಳವಳ್ಳಿಯಿಂದ ನರೇಂದ್ರ ಸ್ವಾಮಿ, ಶ್ರೀರಂಗಪಟ್ಟಣ ರಮೇಶ್ ಬಂಡಿಸಿದ್ದೇಗೌಡ, ಬಂಟ್ವಾಳ ರಮಾನಾಥ ರೈ. ಕೂಡ್ಲಿಗಿಯಿಂದ ರಘು ಗುಜ್ಜಲ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಕೂಡ್ಲಿಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮೀಣಕ್ಕೆ ವಲಸೆ ಹೋಗ್ತಾರೆ. ವಿಜಯನಗರದಿಂದ ಆನಂದ್ ಸಿಂಗ್, ಚಾಮರಾಜಪೇಟೆಯಿಂದ ಜಮೀರ್ ಅಹಮದ್, ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ, ನಾಗಮಂಗಲಕ್ಕೆ ಚಲವರಾಯಸ್ವಾಮಿ, ಮಾಗಡಿಗೆ HC ಬಾಲಕೃಷ್ಣ. ಹಾಗೆಯೇ ಬಳ್ಳಾರಿ ಗ್ರಾಮಾಂತರದಿಂದ ನಾಗೇಂದ್ರ, ಹಗರಿಬೊಮ್ಮನಹಳ್ಳಿಯಿಂದ ಭೀಮಾನಾಯ್ಕ್, ಏನೋ ಕಾಂಗ್ರೆಸ್ ಅನ್ನ JDS ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ, ಅವರಿಗೆ ಹಾನಗಲ್ನಿಂದ ಶ್ರೀನಿವಾಸ್ ಮಾನೆ. ಉಳಿದಂತೆ ಅರ್ಕಲಗೂಡಿನಿಂದ A ಮಂಜು, ಕೃಷ್ಣರಾಜದಿಂದ MK ಸೋಮಶೇಖರ್, ಅನಿಲ್ ಚಿಕ್ಕಮದು, HD ಕೋಟೆ. ಖಾನಾಪುರದಿಂದ ಅಂಜಲಿ ನಿಂಬಾಳ್ಕರ್, ಮುದ್ದೇಬಿಹಾಳದಲ್ಲಿ ಅಪ್ಪಾಜಿ ನಾಡಗೌಡ, ರಾಮದುರ್ಗದಲ್ಲಿ ಅಶೋಕ್ ಪಟ್ಟಣ್.
ಹಿರೇಕೆರೂರು ಬಿಸಿ ಪಾಟೀಲ್, ನರಗುಂದ ಬಿಆರ್ ಯಾವಗಲ್, ಆನೇಕಲ್ನಿಂದ ಬಿ ಶಿವಣ್ಣ, ಗುರುಮಠಕಲ್ನಿಂದ ಬಾಬುರಾವ್ ಚಿಂಚನ್ಸೂರ್, ಯಲಬುರ್ಗಾದಿಂದ ಬಸವರಾಜರಾಯರೆಡ್ಡಿ, ಬಸವನಗುಡಿಯಿಂದ ಬೋರೇಗೌಡ, ಹೊನ್ನಾಳಿಯಿಂದ ಡಿಜಿ ಶಾಂತನಗೌಡ, ಯಾದಗಿರಿಯಿಂದ ಎಬಿ ಮಾಲಕರೆಡ್ಡಿ, ಬೆಳಗಾವಿ ಉತ್ತರದಿಂದ ಫಿರೋಜ್ ಸೇಠ್, ಬಿಜೆಪಿಯ ಕಾಂಗ್ರೆಸ್ನ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದಂತೆಯೇ ಬಿಜೆಪಿಯಿಂದ ತಿವಿಯುವ ಕೆಲಸವೂ ಕೂಡ ನಡೀತಾ ಇದೆ. ಈ ಮೂಲಕವಾಗಿ ಡಿ.ವಿ. ಸದಾನಂದಗೌಡರು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಮಗನಿಗೆ ಟಿಕೆಟ್ ಸಿಕ್ಕಿದೆ, ರಾಮಲಿಂಗಾರೆಡ್ಡಿ ಅವರ ಮಗನಿಗೆ ಸಿಕ್ಕಿದೆ, ಜಯಚಂದ್ರ ಅವರ ಮಗನಿಗೆ ರಾಮಲಿಂಗಾರೆಡ್ಡಿ ಅವರ ಮಗಳಿಗೆ ಟಿಕೆಟ್ ಸಿಕ್ಕಿದೆ, ಜಯಚಂದ್ರ ಅವರ ಮಗನಿಗೆ ಟಿಕೆಟ್ ಸಿಕ್ಕಿದೆ. ಆದರೆ ದಲಿತ್ ಮೂವ್ಮೆಂಟ್ನ ಲೀಡರ್ ಆಗಿದ್ದಂತಹ, ದಲಿತ್ ಚಳವಳಿಯ ನಾಯಕರಾಗಿದ್ದಂತಹ ಶ್ರೀ ಬಸವಲಿಂಗಪ್ಪ ಅವರ ಮಗನಿಗೆ ಏಕೆ ಟಿಕೆಟ್ ಕೊಟ್ಟಿಲ್ಲ, ಮಹದೇವ ಅವರ ಮಗನಿಗೆ ಯಾವ ಕಾರಣಕ್ಕಾಗಿ ಟಿಕೆಟ್ ಕೊಟ್ಟಿಲ್ಲ, ಕಾಂಗ್ರೆಸ್ ಯಾವತ್ತೂ ಕೂಡ ದಲಿತರನ್ನ ತುಳಿಯುತ್ತೆ, ದಲಿತ ವಿರೋಧಿ ಕಾಂಗ್ರೆಸ್ ಅನ್ನುವಂತಹ ಟ್ವೀಟ್ ಅನ್ನ ಡಿ.ವಿ. ಸದಾನಂದಗೌಡರು ಮಾಡಿರುವಂತಹದ್ದು. ಈ ಮೂಲಕವಾಗಿ ಡಿ.ವಿ. ಸದಾನಂದಗೌಡರು ಕಾಂಗ್ರೆಸ್ನ ಟಿಕೆಟ್ಗೆ ತಮ್ಮ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ, ಜಯಚಂದ್ರ, ರಾಮಲಿಂಗಾರೆಡ್ಡಿ ಅವರ ಮಕ್ಕಳಿಗೆ ಟಿಕೆಟ್ ಕೊಡುವಂತಹ ಕಾಂಗ್ರೆಸ್ ದಲಿತ ಚಳವಳಿಯ ನಾಯಕರ ಮಕ್ಕಳಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಪ್ರಶ್ನಿಸುವುದರ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಲಿತ ವಿರೋಧಿ ಕಾಂಗ್ರೆಸ್ ಅನ್ನುವಂತಹದನ್ನು ಕೂಡ ಅವರು ಟ್ಯಾಗ್ ಮಾಡಿದ್ದಾರೆ. ಇನ್ನು HY ಮೇಟಿ, ಹುಲ್ಲಪ್ಪ ಮೇಟಿ ಅವರಿಗೆ ಟಿಕೆಟ್ ಸಿಕ್ಕಿದೆ. ಬಾಗಲಕೋಟೆಯಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ, ಅವರ ಕಾರ್ಯಗಳಿಗಾಗಿ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಅನ್ನುವಂತಹ ಪ್ರಶ್ನೆಗಳಿದ್ದಿದ್ವು. ಆದರೆ ಹುಲ್ಲಪ್ಪ ಮೇಟಿ ಅವರು ಟಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾದಾಮಿಯಲ್ಲಿ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಬಿ ಚಿಮ್ಮನಕಟ್ಟಿ ಅವರು ಪ್ರಬಲ ಆಕಾಂಕ್ಷಿ, ಯಾಕೆಂದರೆ ಶಾಸಕರು ಕೂಡ ಆಗಿದ್ದಂಥವರು. ಸಿದ್ದರಾಮಯ್ಯರಿಗಾಗಿ ಟಿಕೆಟ್ ಕ್ಷೇತ್ರ ತ್ಯಾಗ ಮಾಡಿದರು. ಆದರೆ ಅವರ ತ್ಯಾಗವನ್ನು ಹಾಗೆಯೇ ಬಳಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಡಿದರೆ ಬದಲಿಗೆ ದೇವರಾಜ್ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು ತ್ಯಾಗಮಯಿ ಮಾಡೋದಕ್ಕೆ ಹೊರಟಿದೆ. ಇನ್ನು ಜಮಖಂಡಿಯಲ್ಲಿ ಸಿದ್ದು ನ್ಯಾಮಗೌಡರಿಗೆ ಟಿಕೆಟ್ ಸಿಕ್ಕಿದೆ. ಶಾಸಕರಾಗಿರುವಂತಹ ಸಿದ್ದು ನ್ಯಾಮಗೌಡರಿಗೆ ಟಿಕೆಟ್ ಸಿಕ್ಕಿದೆ ಜಮಖಂಡಿಯಲ್ಲಿ. ಹಾಗೆಯೇ ಬೀಳಗಿಯಲ್ಲಿ GT ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಮುಧೋಳದಲ್ಲಿ RP ತಿಮ್ಮಾಪುರ ಅವರಿಗೆ ಟಿಕೆಟ್ ಸಿಕ್ಕಿದೆ. ಮುಧೋಳದಿಂದ RP ತಿಮ್ಮಾಪುರ, ಮೂಡಿಗೆರೆಯಿಂದ ಮೋಟಮ್ಮ. KGF ಇಂದ ರೂಪಾ ಶಶಿಧರ್, ಹೊಸಕೋಟೆಯಿಂದ N ನಾಗರಾಜ್, ಶಿಡ್ಲಘಟ್ಟದಿಂದ V ಮುನಿಯಪ್ಪ. KGF ನಿಂದ ರೂಪಾ ಶಶಿಧರ್ ಅವರಿಗೆ KH ಮುನಿಯಪ್ಪ ಅವರ ಪುತ್ರಿ ರೂಪಾ ಶಶಿಧರ್ ಅವರಿಗೆ ಟಿಕೆಟ್ ಸಿಕ್ಕಿದೆ.
ಗೋವಿಂದರಾಜನಗರದಲ್ಲಿ ಪ್ರಿಯಾಕೃಷ್ಣ, ಶಿವಾಜಿ ನಗರದಲ್ಲಿ ರೋಷನ್ ಬೇಗ್, ಪಿಟಿಎಂ ಲೇಔಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಒಟ್ಟು 218 ಮತಕ್ಷೇತ್ರಗಳ ಟಿಕೆಟ್ ಅನ್ನು ಈಗ ಅನೌನ್ಸ್ ಮಾಡಿರುವಂಥದ್ದು. 5 ಕ್ಷೇತ್ರಗಳದ್ದು ಬಹಳ ಕುತೂಹಲವನ್ನು ಕೆರಳಿಸಿದೆ. ಯಾವ ಕಾರಣಕ್ಕಾಗಿ 5 ಮತಕ್ಷೇತ್ರಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಕುತೂಹಲವನ್ನು ಕೆರಳಿಸಿದೆ. 5 ಕ್ಷೇತ್ರಗಳಲ್ಲಿ ಬೆಂಗಳೂರಿನ ಶಾಂತಿನಗರ ಮತಕ್ಷೇತ್ರದಲ್ಲಿ ಎನ್.ಎ. ಹ್ಯಾರಿಸ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಹಾಗೆಯೇ ಉಳಿದಂತೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ರೆ ಯಾವ ಕಾರಣಕ್ಕಾಗಿ ಈ 5 ಕ್ಷೇತ್ರಗಳನ್ನು ಉಳಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಕುತೂಹಲವನ್ನು ಕೆರಳಿಸಿದೆ.